ನೈಟ್ 4 ಗಂಟೆಗೆ ನಡೆದಂಥ ಸುಮಾರು 10 ಜನ ಸಾವಿಗೀಡಾಗಿದ್ದಾರೆ. 9 ಜನ ಸ್ಥಳದಲ್ಲಿ ಹಾಗೂ ಒಬ್ಬರು ಹುಬ್ಳಿ ಕಿಮ್ಸಲ್ಲಿ ಆಗಿದ್ದಾರೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿದಾಗ ಇಮಿಡಿಯೇಟ್ಲಿ 3 ಲಕ್ಷ ರೂಪಾಯಿಯನ್ನು ಸಂಬಂಧಪಟ್ಟಂಥ ಮೃತರಾದಂಥ ಕುಟುಂಬಕ್ಕೆ 3 ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಅದನ್ನು ಈಗಾಗಲೇ ಮಾನ್ಯ ಕಾರವಾರಿನ ಜಿಲ್ಲಾಧಿಕಾರಿಗಳು ಅದನ್ನು ಆದೇಶವನ್ನು ತೆಗೆದುಕೊಂಡು ಬಂದಿದ್ದಾರೆ. ಸೊ ಸಂಬಂಧಪಟ್ಟಂಥ ಕುಟುಂಬದವರಿಗೆ ಅವರ ಮಾಹಿತಿಯನ್ನು ನಮ್ಮ ಸವಣೂರಿನ ತಹಸೀಲ್ದಾರ್ ಅವರು ಬಂದಿದ್ದಾರೆ, ಮಾನ್ಯ ಎ ಸಿ ಅವರು ಇದ್ದಾರೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಸೊ ಇವತ್ತೇ ಅವರಿಗೆ 3 ಲಕ್ಷ ರೂಪಾಯಿ ಅವರಿಗೆ ಅಕೌಂಟಿಗೆ ನಾವು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ನಂತರ ಗಾಯಾಳುಗಳಿಗೆ ಅವರ ಚಿಕಿತ್ಸಾ ವೆಚ್ಚವನ್ನು ಸಂಪೂರ್ಣವಾಗಿ ಸರ್ಕಾರ ಭರಿಸುತ್ತಿದೆ ಅನ್ನೋಂಥ ಮಾಹಿತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನಿನ್ನೆ ನಡೆದಂಥ ಘಟನೆಯಲ್ಲಿ ಸುಮಾರು 10 ಜನ ಸಾವನ್ನಪ್ಪಿದ್ದಾರೆ ಹಾಗೂ ಸುಮಾರು 7 ಜನ ಈಗ ಹುಬ್ಳಿ ಕಿಮ್ಸಲ್ಲಿ ಇದ್ದಾರೆ. ಉಳಿದ 12 ಜನ ನಮ್ಮ ಯಲ್ಲಾಪುರ ದವಾಖಾನೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ, ಸಣ್ಣ ಪುಟ್ಟ ಗಾಯಗಳಾಗಿದ್ದವು. ವಿಶೇಷವಾಗಿ ಯಲ್ಲಾಪುರಿನ ವೈದ್ಯಾಧಿಕಾರಿಗಳು, ಯಲ್ಲಾಪುರಿನ ತಾಲೂಕಾಡಳಿತ, ಪೊಲೀಸ್ ಸಿಬ್ಬಂದಿಗಳು, ನಮ್ಮ ವಿಶೇಷವಾಗಿ ನಮ್ಮ ಡಿ ಸಿ ಅವರು ಆದಿಯಾಗಿ SP ಸಾಹೇಬರು ಬೆಳಗ್ಗೆಯಿಂದ ನಿಂತ್ಕೊಂಡು ಇನ್ನೇನು ಬಹಳಷ್ಟು ಸಾವುಗಳು ಸಂಭವಿಸುವಂಥ ಸಂಭವ ಇತ್ತು. ಯಾಕಂದರೆ ಅದು ಘಾಟ್ ಸೆಕ್ಷನ್ ಹಾಗೂ ಪೀಕ್ ಫಾರೆಸ್ಟ್ ಏರಿಯಾ, ಅಲ್ಲಿ ಹೆಚ್ಚಾಗಿ ಜನ ತಿರುಗಾಡದಂಥ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಯವರ ಒಂದು ಶೀಘ್ರ ಒಂದು ಇದರಿಂದ ಮುತುವರ್ಜಿಯಿಂದ ಬಹಳಷ್ಟು ಪ್ರಾಣಿಗಳು ಉಳಿದಿದ್ದವು. ನಾನು ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ತಾಲೂಕು ಆಡಳಿತ, ಶಾಸಕರು ಕೂಡ ಬೆಳಗ್ಗೆಯಿಂದ ನಮ್ಮ ಜೊತೆಗಿದ್ದು ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟಿದ್ದಕ್ಕೆ ಅವರಿಗೆಲ್ಲ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಂಕಾಳ ವೈದ್ಯವರು, ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು ಶಿವಾನಂದ ಪಾಟೀಲರು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ಈಗ ಶೀಘ್ರವಾಗಿ 3 ಲಕ್ಷ ಪರಿಹಾರವನ್ನು ಇವತ್ತೇ ಅವರ ಅಕೌಂಟ್ಗೆ ಕೊಡುವಂಥ ಕೆಲಸ ಮಾಡಿದ್ದಾರೆ. ಜೊತೆಗೆ ಹೆಚ್ಚಿನ ಪರಿಹಾರಕ್ಕಾಗಿ ನಾನು ಮಂಕಾಳ ವೈದ್ಯ ಸಾಹೇಬರು ಹಾಗೂ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬರ ಜೊತೆಗೆ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಭೇಟಿಯಾಗಿ ನಾವು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ನಾವು ಮನವಿಯನ್ನು ಸಲ್ಲಿಸಿ ಸಂಬಂಧಪಟ್ಟಂಥ ಎಲ್ಲ ನೊಂದ ಕುಟುಂಬಗಳಿಗೆ ನಾವು ಜೊತೆಗಿರ್ತೇವೆ ಅನ್ನೋಂಥ ಮಾತನ್ನು ಹೇಳಿ ಬಯಸ್ತೇವೆ. ಜಮೀರ್ ಅಹಮದ್ ಸಾಹೇಬರು ಕೂಡ ಫೋನಲ್ಲಿ ಮಾತನಾಡಿ, ನಸೀರ್ ಅಹಮದ್ ಅವರು ಹಾಗೂ ಎಲ್ಲ ರಿಜ್ವಾನ್ ಶೋಧರು ಕೂಡ ಫೋನ್ ಮಾಡಿ ಅವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ಹೆಚ್ಚಿನ ಪರಿಹಾರ ಕೊಡಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಹಾವೇರಿ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಫೋನಲ್ಲಿ ಮಾತನಾಡಿ ಆ ಕುಟುಂಬಗಳ ಜೊತೆಗೆ ನಾವು ಇದ್ದೇವೆ, ಅವರ ಪರವಾಗಿ ನಾವು ಎಲ್ಲ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನು ಕೊಡಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆ ದೇವರು ಆ ನೊಂದ ಕುಟುಂಬಗಳಿಗೆ ದೇವರು ಶಾಂತಿ ಕೊಡಲಿ ಹಾಗೂ ಅವರಿಗೆ ಸಮಾಧಾನ ಕೊಡಲಿ. ನಾವು ಆ ಕುಟುಂಬಗಳ ಜೊತೆಗೆ ನಾನು ಕೂಡ ಒಬ್ಬ ಮಗನಾಗಿ ಅವ್ರ ಜೊತೆಗೆ ನಿಲ್ತೇನೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿನ ಜಿಲ್ಲಾಡಳಿತ, ತಾಲೂಕಾಡಳಿತ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮಾನ್ಯ ಜಿಲ್ಲಾಧಿಕಾರಿಗಳು, ಇವತ್ತು ಬೆಳಗ್ಗೆ ಸುಮಾರು 4 ಗಂಟೆ ಹತ್ರ ಗುಲ್ಲಾಪುರದಲ್ಲಿ ಅನ್ಫಾರ್ಚುನೇಟ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಟೋಟಲ್ ಲಾರಿಯಲ್ಲಿ 29 ಜನ ಇದ್ದರು. ಸ್ಪಾಟಲ್ಲಿ 9 ಜನ ತೀರೋಗಿದ್ರು. ನಮ್ಮ ಟೀಮ್ ಪೊಲೀಸರು ಮತ್ತು ಹಾಸ್ಪಿಟಲಿಂದ ಇಮಿಡಿಯೇಟ್ಲಿ ಅಟೆಂಡ್ ಮಾಡಿ ಸುಮಾರು 12 ಪೀಪಲ್ಗೆ ತಕ್ಷಣ ಟ್ರೀಟ್ಮೆಂಟ್ ಮಾಡಿ ಅವ್ರಿಗೆ ಜೀವವನ್ನು ಉಳಿಸಿದ್ದಾರೆ. ಅವರು ಸೇಫ್ ಆಗಿದ್ದಾರೆ. ಅವ್ರಿಗೆ ಸಣ್ಣ ಪುಟ್ಟ ಗಾಯ ಇತ್ತು, ಅದನ್ನು ಟ್ರೀಟ್ಮೆಂಟ್ ಮಾಡಿ ಅವರಿಗೆ ಡಿಸ್ಚಾರ್ಜನ್ನು ಕೂಡ ಆಗಿದೆ. 8 ಜನ ನಾವು ಹುಬ್ಳಿಗೆ ರೆಫರ್ ಮಾಡಿದ್ದೀವಿ. ಅದರಲ್ಲಿ ಒಬ್ಬರು ಆನ್ ದ ವೇ ಡೆತ್ ಆಯಿತು, ಅವರು ಹುಬ್ಳಿ ಹಾಸ್ಪಿಟಲಲ್ಲಿ ಇದ್ದಾರೆ. ಬಾಕಿ 7 ಪೀಪಲ್ ಹುಬ್ಳಿನಲ್ಲಿ ಟ್ರೀಟ್ಮೆಂಟಲ್ಲಿ ಇದ್ದಾರೆ. ಇಮಿಡಿಯೇಟ್ಲಿ ನಮಗೆ CM ಆಫೀಸ್ ಮತ್ತು ಮಿನಿಸ್ಟರಿಂದ ಫೋನ್ ಮಾಡಿ ಇವರಿಗೆಲ್ಲರಿಗೂ CM ರಿಲೀಫ್ ಫಂಡಿಂದ ಡೆತ್ ಆಗಿದ್ದವರಿಗೆ 3 ಲ್ಯಾಕ್ಸನ್ನು ಅನೌನ್ಸ್ ಮಾಡಿದ್ವಿ. ಎಲ್ಲ ಪೇಪರ್ ವರ್ಕನ್ನು ಮಾಡಿ ಅಂತ ತಿಳಿಸಿದ್ದಾರೆ. ನಮ್ಮ ಸೈಡಿಂದ ಎಲ್ಲ ಆಗಿದೆ. ಇವತ್ತೇ ಅವ್ರದ್ದು ಲೀಗಲ್ ಡೆತ್ಸ್ ಏನಿದ್ದಾರೋ ಅವ್ರಿಗೆ 3 ಲ್ಯಾಕ್ಸನ್ನು ಸಾಯಿಬರಿಂದ ಕೊಡಿಸುವ ನಮ್ಮ ಸೈಡಿಂದ ಆಗಿದೆ. ಆಧಾರ್ ಕನೆಕ್ಟ್ ಮಾಡಿ ಕೊಟ್ಟೆ ಸರ್ ನಾವು.